ಮಾಡ್ತಾರೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಂಗ ಭಾರ್ಗವ್ ಅವರು ಧಾರ್ಮಿಕ ಚಿಂತಕರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಚಾರ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ, ನಿಮಗೇನ್ ಅನ್ಸುತ್ತೆ? ನಿರ್ಬಂಧ ಮಾಡಿರುವಂಥದ್ದು ಸರಿ ಇದೆ. ಯಾಕೆಂದ್ರೆ ನಾನು ಕೂಡ ಮಾಲೆ ಧರಿಸಿದ್ದೀನಿ, ಅದರ ಏನಂತೀವಿ ಕ್ರಮ ಪಾಲಿಸಿದ್ದೀನಿ. ನಾನು ಹೇಳೋದೇನಂತ ಅಂದ್ರೆ, ಸ್ತ್ರೀ ಒಂದು ಪುರುಷನಿಗೆ ಮನೆಯಲ್ಲಿ ಇವಾಗ ಹೆಂಡತಿ ಗಂಡ ಅಂದಮೇಲೆ ಅದು ಪಾಲನೆ ಮಾಡ್ತಾ ಇರುವಂತ ಸಮಯದಲ್ಲಿ ಕೈ ಜೋಡಿಸ್ಲಿ, ಬೇಕೇ ಬೇಕಾಗತ್ತೆ ಸಪೋರ್ಟ್. ಬಟ್ ಅಲ್ಲಿ ಆ ದೇವಸ್ಥಾನ, ಇವಾಗ ದೇವಸ್ಥಾನದ ಮೂಲ ಬಂದು ಪಂಡಲಂ ರಾಜ ಅಂತ ಬರ್ತಾನೆ, ಅವನು ಕಟ್ಟಿರುವಂತ ದೇವಸ್ಥಾನ ಸ್ವಾಮಿಯಿಂದ ಆದೇಶ ಆಗಿ ಅಂತ. ಸೊ ಆ ಪಾರಂಪರೆಯಲ್ಲಿ ಇತ್ತ ಹೆಣ್ಮಕ್ಳು ಏನಂತೀವಿ ಸೈಕಲ್ ಇರೋ ಸಮಯದಲ್ಲಿ ಅಥವಾ ನಾರ್ಮಲ್ ಆಗಿ ಪ್ರವೇಶ ಅನ್ನೋದಿತ್ತ ಅನ್ನೋದು ಬೇಕಾಗುತ್ತೆ, ಒಂದು ಪಾಯಿಂಟ್. ಮತ್ತೆ ಎರಡನೇ ಪಾಯಿಂಟ್ ಬಂದು ಶಾಸ್ತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಅದು ನಾವು ತಿಳ್ಕೊಬೇಕು. ಇಲ್ಲಿ ಲಾ ಎಷ್ಟು ಇಂಪಾರ್ಟೆಂಟು, ಶಾಸ್ತ್ರನೂ ಬಹಳ ಇಂಪಾರ್ಟೆಂಟ್. ಮತ್ತೆ ಗುರು ಪರಂಪರೆ ಅಂತ ಇರುತ್ತೆ, ಇವಾಗ ಒಂದೊಂದು ಮಂತ್ರಕ್ಕೆ ಒಂದೊಂದು ದೀಕ್ಷೆ ಅಂತ ಇರುತ್ತೆ. ಇದರಲ್ಲಿ ಯಾರು ಗುರುಸ್ವಾಮಿ ಅಂತ ಇರ್ತಾರೆ, ಬಹಳ ಇದ್ರ ಬಗ್ಗೆ ಆಳವಾದ ಅಧ್ಯಯನ ಶಾಸ್ತ್ರಬದ್ಧವಾಗಿ ಏನ್ ನಡ್ಕೊಂತಾರೆ, ಅವರ ಮಾತು ತಗೊಬೇಕು ಅನ್ನೋದು ನನ್ನ ಒಂದು. ಓಕೆ, ಇಲ್ಲಿ ಕೆಲವೊಂದಿಷ್ಟು ಜನ ಕೇಳುವಂಥದ್ದು ಸಾರ್ವಜನಿಕರ ಪ್ರಶ್ನೆ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಪ್ರಶ್ನೆಯನ್ನು ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ, ಹೆಣ್ಣನ್ನ ತಾಯಿಗೆ ಹೋಲಿಕೆ ಮಾಡ್ತೀರಾ, ಸೊ ಆದ್ರೆ ದೇವಸ್ಥಾನಕ್ಕೆ ಶಬರಿಮಲೆಗೆ ಹೋಗಕ್ಕೆ ಯಾಕೆ ಬಿಡ್ತಾ ಇಲ್ಲ? ಅಯ್ಯಪ್ಪನನ್ನು ಹೆತ್ತಿರೋದು ತಾಯಿನೇ ಅಲ್ವಾ, ಸೊ ಯಾಕೆ ಬಿಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ. ಇವಾಗ ಅಯ್ಯಪ್ಪ ಜನನಕ್ಕೆ ಬಂದ್ರೆ ಹರಿಹರ ಸುತ ಅಯ್ಯಪ್ಪ ಅಂದ್ರೆ ಶಿವ ವಿಷ್ಣು ಒಂದು ಹೆಣ್ಣಿನ ಅವತಾರ ತಗೊಂಡು ಒಂದು ಅಸುರನ ಅಲ್ಲೂ ಹೆಣ್ಣು ಬಂತಲ್ಲ, ಆದ್ರೆ ಭಗವಂತ ಒಂದು ಇದು ತಗೊಂತಾನ ಸ್ವರೂಪ, ಆಯ್ತಾ? ಇವಾಗ ಅರ್ಧನಾರೀಶ್ವರ ಅಂತ ನಾವೇನಂತೀವಿ, ಸೊ ಅದರ ಪ್ರತಿರೂಪನೇ ಸ್ವಾಮಿ ಅಯ್ಯಪ್ಪ. ಸೊ ಹಾಗಾಗಿ ಬಟ್ ಇಲ್ಲಿ ನಾನು ಮತ್ತೆ ಅದನ್ನೇ ನಾನು ಹೇಳ್ತಾ ಇರುವಂತದ್ದು, ಈ ಶಾಸ್ತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಗೆ ಲಾ ಎಷ್ಟು ಇಂಪಾರ್ಟೆಂಟ್ ಇದೆ, ಸೆಕ್ಷನ್ಸ್ ಇವೆಲ್ಲ, ಇದು ಮನುಷ್ಯ ಪ್ರತಿಯೊಬ್ರು ತಿಳ್ಕೊಬೇಕು ಅಲ್ಲಿ ಏನ್ ಇದೆ, ಮತ್ತೆ ಪಾರಂಪರೆ ಏನ್ ಫಾಲೋ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇದೆಯಾ. ಅವಾಗ ಹೆಣ್ಣು ಬರ್ತಾ ಇದ್ರು, ಪ್ರವೇಶ ಇತ್ತಾ? ಸೊ ಕೆಲವರು ಸೈಕಲ್ ಟೈಮಲ್ಲೂ ಹೋಗಿದ್ದಾರೆ, ನಾನು ಕೆಲವೊಂದು ವಿಡಿಯೋಸ್ ನೋಡಿದ್ದೀನಿ. ಸೊ ನಿಮ್ಗೆ ಒಂದು ಆದೇಶ ಅನ್ನೋದಿದ್ರೆ ದಟ್ ಇಸ್ ಫೈನ್. ಪ್ರಕಾರ ಏನು ಪೀರಿಯಡ್ಸ್ ಟೈಮಲ್ಲಿ ಹೋಗಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಇವಾಗ ಅದು ಸೈಕಲ್ ಬರೋದೆ ಒಂದು ತಾಯಿಯ ಸಂಕೇತ ಅವೆಲ್ಲ ಅಲ್ವಾ. ಇಟ್ ಇಸ್ ಫಾರ್ ದಿ, ಇವಾಗ ಪುರುಷ ಸ್ತ್ರೀ ಅಂತ ಅಂದ್ರೆ ನಾನು ಇಲ್ಲಿ ಕೂತಿರೋದು ಒಂದು ಸ್ತ್ರೀ ಜನನ ಇಂದನೆ ಅಲ್ವಾ. ಸೊ ಅದೊಂದು ಆಗ್ತಾ ಇದೆ ಅಂದಾಗ ನೇಚರ್ ಅಲ್ಲಿ ಒಂದು ರೀಸೈಕಲ್ ಆಗುತ್ತೆ ಬಾಡಿ ಸಿಸ್ಟಮ್. ಸೊ ಅವಾಗ ಮೈಂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಎನರ್ಜಿ ಲಾಸ್ ಇರುತ್ತೆ, ಡ್ರೈನ್ ಔಟ್ ಆಗಿರುತ್ತೆ. ಅಲ್ಲೇ ರೀಸೆಟ್ ಆಗ್ತಾ ಇರ್ಬೇಕಾದ್ರೆ ನಾನು ಅವಾಗ ಟೆಂಪಲ್ ಅಂತ ಹೋಗೋದ್ರೆ ಒಂದು ರಿಚುವಲ್ಗೆ ಒಂದು ಪ್ಯೂರಿಫಿಕೇಶನ್ ಅಂತ. ಸೊ ಆಲ್ರೆಡಿ ಒಂದು ಪ್ಯೂರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ಇದೀನಿ, ಮತ್ತೆ ಅಲ್ಲಿ ಹೋಗಿ ಹೆಲ್ತ್ ವೈಸ್ ಆಗಿ ಫಸ್ಟ್ ತಗೊಂಡು ಅದ್ರ